ಪರಿಚಯ ಇಂಟ್ರೊಡಕ್ಷನ್. ಸಂಗೀತ ವಾದ್ಯಗಳು, ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್. ಮಕ್ಕಳೇ, ನಾನು ಇವತ್ತು ನಿಮ್ಗೆ ಸಂಗೀತ ವಾದ್ಯಗಳು ಅಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಇವುಗಳ ಪರಿಚಯವನ್ನ ಮಾಡ್ಕೊಡ್ತೀನಿ. ಮಕ್ಕಳೇ, ನಿಮ್ಗೆಲ್ಲ ಹಾಡುಗಳು ಅಂದ್ರೆ ಇಷ್ಟ ಅಲ್ವಾ? ನಂಗೊತ್ತು. ಹಾಡಿನ ಜೊತೆಲಿ ಸಂಗೀತನೂ ಇದ್ರೆ ಇನ್ನೂ ಕೇಳಕ್ಕೆ ಇಂಪಾಗಿರುತ್ತೆ ಅಲ್ವಾ? ಹಾಗಾದ್ರೆ ಈ ಸಂಗೀತ ಎಲ್ಲಿಂದ ಬರುತ್ತೆ ಗೊತ್ತಾ? ಸಂಗೀತವು ಸಂಗೀತ ವಾದ್ಯಗಳಿಂದ ಬರುತ್ತದೆ. ಹಾಗಾದ್ರೆ ಬನ್ನಿ ನಾವಿವತ್ತು ಸಂಗೀತ ವಾದ್ಯಗಳ ಪರಿಚಯ ಮಾಡ್ಕೊಳ್ಳೋಣ. ಸಂಗೀತದಲ್ಲಿ ಹಲವಾರು ವಿಧಗಳಿವೆ. ಕರ್ನಾಟಕ ಸಂಗೀತ ಅಂದ್ರೆ ಕರ್ನಾಟಿಕ್ ಮ್ಯೂಸಿಕ್, ಹಿಂದೂಸ್ತಾನಿ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಮ್ಯೂಸಿಕ್, ಪಾಶ್ಚಾತ್ಯ ಸಂಗೀತ ಅಂದ್ರೆ ವೆಸ್ಟರ್ನ್ ಮ್ಯೂಸಿಕ್, ಜನಪದ ಸಂಗೀತ ಅಂದ್ರೆ ಫೋಕ್ ಮ್ಯೂಸಿಕ್. ಇದು ತಂಬೂರಿ. ಇದರ ಇಂಪಾದ ನಾದ ಕೇಳಿಸ್ತಾ ಇದೆಯಾ? ಇದು ಹಾಡುಗಾರರಿಗೆ ಅಥವಾ ವಾದ್ಯಗಳಿಗೆ ಆಧಾರ ಶ್ರುತಿಯಾಗಿ ಇರುತ್ತೆ. ಇದು ಕೊಳಲು, ಇಂಗ್ಲಿಷಲ್ಲಿ ಇದನ್ನ ಫ್ಲೂಟ್ ಅಂತ ಕರೀತಾರೆ. ಇದರ ಒಂದು ಇಂಪಾದ ನಾದ ಕೇಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ವೀಣೆ, ಇಂಗ್ಲಿಷ್ನಲ್ಲಿ ಇದನ್ನ ವೀಣಾ ಅಂತ ಕರೀತಾರೆ. ಇದ್ರದ್ದು ಕೂಡ ಇಂಪಾದ ನಾದನ ಕೇಳಿಸ್ಕೊಳ್ಳಿ. ತರಂಗಗಳು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ? ಇದು ಮೃದಂಗ, ಇಂಗ್ಲಿಷಲ್ಲೂ ಇದನ್ನ ಮೃದಂಗ ಅಂತ ಕರೀತಾರೆ. ಇದ್ರದ್ದು ಕೂಡ ನಾದಗಳು ಬಹಳ ಚೆನ್ನಾಗಿರುತ್ತೆ, ಕೇಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಹಾರ್ಮೋನಿಯಂ, ಇಂಗ್ಲಿಷಲ್ಲೂ ಕೂಡ ಇದನ್ನ ಹಾರ್ಮೋನಿಯಂ ಅಂತ ಕರೀತಾರೆ. ಇದ್ರದ್ದು ಕೂಡ ಇಂಪಾದ ನಾದನ ಕೇಳಿಸ್ಕೊಳ್ಳಿ. ಇದನ್ನು ಕೂಡ ನಾವು ಆಧಾರ ಶ್ರುತಿಯಾಗಿ ಉಪಯೋಗಿಸ್ತೇವೆ. ಇದು ಘಟಂ, ಇಂಗ್ಲಿಷ್ನಲ್ಲಿ ಘಟಂ. ಇದರ ಇಂಪಾದ ನಾದವನ್ನ ಕೇಳಿಸ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ? ಇದು ಶಂಖ, ಕಾಂಚ್ ಶೆಲ್ ಅಂತ ಕರೀತಾರೆ. ಇದರ ಇಂಪಾದ ನಾದನ ಕೇಳಿಸ್ತಾ ಇದೆ ಅಲ್ಲ ನಿಮ್ಗೆ? ಇದು ನಮ್ಮ ಕೃಷ್ಣ ಊದಿದಂತಹ ಒಂದು ವಾದ್ಯ. ಇದು ಗಿಟಾರ್, ಇಂಗ್ಲಿಷ್ನಲ್ಲೂ ಕೂಡ ಇದಕ್ಕೆ ಗಿಟಾರ್ ಅಂತಾನೆ ಕರೀತಾರೆ. ಇದರ ಇಂಪಾದ ನಾದನ ಕೇಳಿಸ್ಕೊಳ್ಳಿ. ಇದು ಪಿಯಾನೋ, ಇಂಗ್ಲಿಷಲ್ಲೂ ಕೂಡ ಇದಕ್ಕೆ ಪಿಯಾನೋ ಅಂತಾನೆ ಕರೀತಾರೆ. ಇದ್ರದ್ದು ಕೂಡ ನಾದದ ತರಂಗಗಳನ್ನ ಕೇಳಿಸ್ಕೊಳ್ಳಿ. ಮಕ್ಕಳೇ, ಇಲ್ಲಿ ನೋಡಿ, ಇದಕ್ಕೇನ್ ಕರೀತಾರ ಗೊತ್ತಾ? ಪಿಟೀಲು, ಇಂಗ್ಲಿಷಲ್ಲಿ ಇದನ್ನ ವಯಲಿನ್ ಅಂತ ಕರೀತಾರೆ. ಇದು ಕೂಡ ತುಂಬಾ ಇಂಪಾದ ನಾದವನ್ನ ಹೊರಹೊಮ್ಸತ್ತೆ. ಇದನ್ನ ನಾವು ಸಂಗೀತವಾದ್ಯವಾಗಿ ಕೂಡ ಉಪಯೋಗಿಸ್ತೇವೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ 2 ವಸ್ತುಗಳಿದೆ ಅಲ್ವಾ? ಇದು ತಬಲಾ, ಇಂಗ್ಲಿಷಲ್ಲಿ ತಬಲಾ ಅಂತಾನೆ ಕರೀತಾರೆ ಇದಕ್ಕೆ. ಇದರ ನಾದವನ್ನ ಕೇಳಿಸ್ಕೊಳ್ಳಿ. ಈ ರೀತಿ ನಾದವನ್ನ ಹೊಸತ್ತೆ ಇದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸಿತಾರ್,
ಇಂಗ್ಲಿಷಲ್ಲೂ ಕೂಡ ಇದನ್ನ ಸಿತಾರ್ ಅಂತಾನೆ ಕರೀತಾರೆ. ಇದು ಕೂಡ ಬಹಳ ಚೆನ್ನಾಗಿರೋ ನಾದವನ್ನ ಹೊಮ್ಸುತ್ತೆ. ಕೇಳಿಸ್ಕೊಳ್ಳಿ. ಹಾ ಇಲ್ಲಿ ನೋಡಿ, ಇಲ್ಲಿದ್ಯಲ್ಲ, ಇದು ಶೆಹನಾಯ್. ಇಂಗ್ಲಿಷಲ್ಲೂ ಕೂಡ ಇದನ್ನ ಶೆಹನಾಯ್ ಅಂತಾನೆ ಕರೀತಾರೆ. ಇದು ಕೂಡ ಇಂಪಾದ ನಾದವನ್ನ ಹೊರಹೊಮ್ಸುತ್ತೆ. ಕೇಳ್ತಾ ಇದೆ ಅಲ್ವಾ ನಿಮ್ಗೆ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇದು ಖಂಜರ. ಇಂಗ್ಲಿಷಲ್ಲೂ ಕೂಡ ಇದನ್ನ ಖಂಜರ ಅಂತಾನೆ ಕರೀತಾರೆ. ಇದು ಕೂಡ ಒಂದು ತಾಳವಾದ್ಯ. ಕೇಳಿಸ್ಕೊಳ್ಳಿ ಇದರ ನಾದಾನ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಡೋಲು. ಇದನ್ನ ಇಂಗ್ಲಿಷಲ್ಲಿ ಢೋಲಕ್ ಅಂತ ಕರೀತಾರೆ. ಇದರ ನಾದವನ್ನು ಕೇಳಿಸ್ಕೊಳ್ಳಿ. ಇದು ಒಂದು ತಾಳವಾದ್ಯ. ಇಲ್ಲಿ ನೋಡಿ, ಇದು ಕಂಸಾಳೆ. ಇಂಗ್ಲಿಷಲ್ಲೂ ಕೂಡ ಇದನ್ನ ಕಂಸಾಳೆ ಅಂತಾನೆ ಕರೀತಾರೆ. ಇದರ ನಾದನ ಕೇಳಿಸ್ಕೊಳ್ಳಿ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಇದು ಹೆಚ್ಚಿನದಾಗಿ ಜನಪದ ಸಂಗೀತದಲ್ಲಿ ಉಪಯೋಗ ಆಗುತ್ತೆ.